ಏನು ಜನರಿಗೆ ಮುಟ್ಟಿಸ್ಬೇಕು ವಿಚಾರನ ಅಥವಾ ಏನು ನಿಮ್ಮಲ್ಲಿ ನ್ಯೂನತೆಗಳಿದೆ ಅದನ್ನು ಸರಿ ಮಾಡ್ಲಿಕ್ಕೆ ಮಾತ್ರ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ನಾನು ರೂರಲ್ ಡೆವಲಪ್ಮೆಂಟ್ ಇಲಾಖೆ ಪತ್ರ ಬರೆದಿದ್ದೇನೆ, ಯೋಚನೆ ಮಾಡಬೇಕು. ನಾನು ಮೂರನೇದಾಗಿ ಫಾರೆಸ್ಟ್ ಜಮೀನು ಒಕ್ಕಲು ಸುಟ್ಟಿದಾರ ಈಗಾಗಲೇ ಅಂತಕ್ಕಂಥ ಮಾತುಗಳನ್ನು ಕೂಡ ಕೇಳಿ ಬಂದಿದೆ. ಫಾರೆಸ್ಟ್ ಜಮೀನು ಈಗಾಗಲೇ ಒಕ್ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ರಿಂದ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇಲ್ಲಿ ಬಹಳಷ್ಟು ಕೇಸನ್ನು ನೋಡಿದ್ದೇವೆ. ಅದಕ್ಕೋಸ್ಕರ ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನ ಇರ್ತಕ್ಕಂಥ ಕುಟುಂಬಗಳನ್ನ ಯಾವುದೇ ಕಾರಣಕ್ಕೂ ಒಕ್ಕಲಿಸಬಾರದು ಅಂತಕ್ಕಂಥ ಆದೇಶವನ್ನೇ ಈಗಾಗಲೇ ನಾನು ಇದ್ರ ಜೊತೆಗೆ ಈಗಾಗಲೇ ಹೇಳಿದ್ದೀನಿ. ನಾನು ಬರ್ತಕ್ಕಂಥ ಒಂದು 3-4 ದಿನಗಳಲ್ಲಿ ನಾನು ರೆವಿನ್ಯೂ ಸೆಕ್ರೆಟರಿ ಮತ್ತು ACS ಫಾರೆಸ್ಟ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಫಾರೆಸ್ಟ್ ಅವರು ಕೂಡ ಕರೆಸಿ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಸವಿಸ್ತಾರವಾದ ನಿರ್ಣಯ ತೆಗೆದುಕೋಬೇಕು ಅಂತಕ್ಕಂಥದ್ದು ಕೂಡ ನಾನು ಮಾಡ್ತಾ ಇದ್ದೀನಿ. ಇದು ಮೂರನೇ ವಿಚಾರ. ಇದು ಬಹುಮುಖ್ಯವಾಗಿ ನೀವು ಕೇಳ್ತಕ್ಕಂಥದ್ದು ಅಂಬೇಡ್ಕರ್ ಭವನ, ಜಗಜೀವನ್ ರಾಮ್ ಭವನ, ವಾಲ್ಮೀಕಿ ಭವನ, ಇದು ಕೆಲವು ಕಡೆ ಆಗಿದ್ರು ಕೂಡ ಕೆಲವು ಕಡೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದ್ರ ಮುಂದ್ಗಡೆ ಅಂಗಡಿಗಳು ಹಾಕೊಂಡು ಅದಕ್ಕೆ ಬಾಡಿಗೆ ಕೂಡ ತರತಕ್ಕಂಥ ವ್ಯವಸ್ಥೆ ಆಗ್ತಿದೆ. ಮತ್ತೆ ಎಲ್ಲವೂ ಕೂಡ ಕಲುಷಿತ ವಾತಾವರಣ ಕೂಡಿದೆ, ಅದನ್ನ ಸರಿ ಮಾಡಬೇಕು. ಕೆಲವು ಕಡೆ ಅಂಬೇಡ್ಕರ್ ಭವನ, ಜಗಜೀವನ್ ರಾಮ್ ಭವನ ಮತ್ತು ವಾಲ್ಮೀಕಿ ಭವನ ಕೊಟ್ಟಿಲ್ಲ ಅಂತ ಕಡೆ ಕನಿಷ್ಠ 10 ಕೋಟಿ ನಿಧಿ ಕೂಡ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ನಾವು ಹೇಳಿದ್ರೆ ಇದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಮಧ್ಯಾಹ್ನ ಮೀಟಿಂಗ್ ನಲ್ಲಿ ನಾನು DC ನಾವು ಮಾತಾಡ್ತೇನೆ. ಅದ್ರ ಬಗ್ಗೆ ಕೂಡ ನಾನು ಭರವಸೆ ಕೊಡ್ತೀನಿ. ಇದು 4ನೇ ವಿಚಾರ. ಇನ್ನು 5ನೇ ವಿಚಾರ ಏನಪ್ಪಾ ಅಂತಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ಕೂಡ ಏನು ಯೂನಿವರ್ಸಿಟಿದ್ದಾರೆ ವಿದ್ಯಾರ್ಥಿಗಳು ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಸೇವೆಗಳಲ್ಲಿ ಆಗ್ತಕ್ಕಂಥ ವಿನಂತಿ ಅದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಬಂದಿದೆ. ಆ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ತರಿಸ್ಕೊಂಡು ಮಧ್ಯಾಹ್ನಗಳಿಗೆ ಆ ರಿಜಿಸ್ಟ್ರಾರ್ ಯೂನಿವರ್ಸಿಟಿದಲ್ಲಿ ಏನಿದ್ದಾರೆ ಅವ್ರನ್ನು ಕೂಡ ಕರೆಸಿ ಏನೇನು ಅನ್ಯಾಯಗಳಾಗಿದೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡೆದು ಯಾವ ರೀತಿಯನ್ನು ಸರಿ ಮಾಡಬೇಕು ಅನ್ನೋ ಬಗ್ಗೆ ಚಾಟಿಂಗ್ ಅಂತಕ್ಕಂಥ ಮಾತನ್ನು ಗಮನ ತರ್ತೇನೆ. ಕೆಲವಷ್ಟು ವಿಚಾರಗಳು KDBನಲ್ಲಿ ಜಮೀನು ತಗೊಂಡಂತ ಜನ ಸಾಮಾನ್ಯವಾಗಿಲ್ಲ ಪರಿಶಿಷ್ಟರೇ ಮತ್ತು ಪರಿಶಿಷ್ಟ ವರ್ಗದ ಜನರೇ ಅಂತಕ್ಕಂಥ ಮಾಹಿತಿ ನೀಡಿದ್ರ ಅವ್ರಿಗೆ ಏನಾದ್ರು ಕೂಡ ಸವಲತ್ತು ಕೂಡ ಆಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಅವರಿಗೆ ಈಗಾಗಲೇ ಒಂದು ಮಾಡಿದ್ದಾರೆ. ಈಗಾಗಲೇ ಜಮೀನು ಏನಾದರೂ ಒಂದು ವೇಳೆ ಕೊಟ್ಟಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಮೀನಿಗೆ ಅಂತ ಒಂದು 8 ಲಕ್ಷ ಜಮೀನನ್ನು ಕೊಟ್ಟಿದ್ರೆ ಒಂದು ವೇಳೆ ದುಡ್ಡು ಕಟ್ಟಿದ್ರೆ ಆ ಜಮೀನೇನೋ ಲಿಟಿಗೇಷನ್ ಇರ್ತದೆ ಅಂತದಕ್ಕೋಸ್ಕರ ಪಕ್ಕದಲ್ಲೇ ಇರ್ತಕ್ಕಂಥ ಜಮೀನನ್ನ ಕೊಡಲೇಬೇಕು ಅಂತಕ್ಕಂಥ ಆದೇಶವನ್ನು ಸರ್ಕಾರ ಮಾಡಿದ್ರೆ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಪರಿಶೀಲಿಸಿದ್ವಿ. ಈಗಾಗಲೇ ಮತ್ತೊಮ್ಮೆ ನನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ವಿಚಾರವನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಮಾಡಬೇಕು. ಇನ್ನು PTCL ಕಾಯ್ದೆ ವಿಚಾರ, PTCL ಕಾಯ್ದೆ ವಿಚಾರದಲ್ಲಿ ಹಲವಾರು ವಿಚಾರಗಳ ಭದ್ರದ ವಿಚಾರ ಅಂತ ನಾವು ಹೇಳಿದ್ವಿ. ಆದಷ್ಟು PTCL ಜಮೀನನ್ನ ಬಿಡಿಸ್ಕೊಳ್ದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾಕಂತಂದ್ರೆ ಅದರಲ್ಲೂ ಕೂಡ ಎಲ್ಲ ಬಲಿಷ್ಠ ವರ್ಗದ ಪರವಾಗಿ ಆದೇಶಗಳಾಗ್ತಾ ಇದ್ದಾವೆ. ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಯಾವುದೇ ತರವಾದಂತಹ ಆದೇಶಗಳಾಗ್ತಾ ಇಲ್ಲ. ಮತ್ತೆ ಜೊತೆಗೆ PTCL ಜಮೀನುಗಳನ್ನ ಇದ್ರೂ ಕೂಡ ಅದರಲ್ಲಿ ರೆಕಾರ್ಡ್ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ನಡೆದ ತೆಗೆದುಕೊಂಡು ಇದು PTCL ಜಮೀನಿಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತಾ ಇರತಕ್ಕಂಥ ಮಾತು ನೀವು ಹೇಳಿದ್ರ. ಇದ್ರ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ಸವಿಸ್ತಾರವಾಗಿ ತಿಳಿಸುವುದನ್ನು ಮಾತಾಡ್ತಾರೆ. ಇದು 5ನೇ ವಿಚಾರ. ಇನ್ನು ಹಲವಾರು ಜಮೀನಿನ ವಿಚಾರಗಳು ಬಂದಾಗ ಏನು ನಾವು ಇರ್ತಕ್ಕಂಥ ಜಮೀನುಗಳಲ್ಲಿ ಅದರಲ್ಲಿ ಕೆಲವರು 57 ಅರ್ಜಿಗಳು ಹಾಕಿ 57 ಹಾಕಿದ್ದಾರೆ, ಕೆಲವರು 53 ಹಾಕಿದ್ದಾರೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಚರ್ಚೆ ಮಾಡಿ ಮಾನ್ಯ DC ಅವರ ಹತ್ರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇದ್ರ ಬಗ್ಗೆ ಜನರಿಗೆ ಸ್ಪಂದಿಸಬೇಕು, ಜನರನ್ನ ಅನಾವಶ್ಯಕವಾಗಿ ಅವರಿಗೆ ತೊಂದರೆ ಕೊಡಬಾರ್ದು, ಮತ್ತೆ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವರಿಗೆ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಗಂಭೀರವಾಗಿ ಹೇಳ್ತೇನೆ. ಮತ್ತೆ ಬಹುಪಾಲು ವಿದ್ಯಾರ್ಥಿ ನಿಲಯಗಳಲ್ಲಿ ಬಹಳಷ್ಟು ಕುಂದು ಕಾರ್ಯಕ್ರಮತೆ ಇರ್ತಕ್ಕಂಥ ಮಾಹಿತಿ ಕೂಡ ನಮ್ಮ ಆಯೋಗಕ್ಕೆ ಬಂದಿದೆ. ಅದ್ರ ಬಗ್ಗೆ ನಾನು ಗಂಭೀರವಾಗಿ ವ್ಯಕ್ತ ಮಾಡಿದ್ದೇನೆ. ಏನೇನು ಆಕ್ಷನ್ ತೋರಿಸ್ತಾ ಅಂತ ನಾನು ಆಯೋಗದಿಂದ ಅಲ್ಲಿರ್ತಕ್ಕಂಥ ಕೋರ್ಟಿಗೆ ಕರೆಸಿ ನಾನು ಏನೇನು ಆಗ್ಬೇಕು ಅದನ್ನ ಜಾಗರೂಕತೆ ಮಾಡಲಿ ಅಂತಕ್ಕಂಥ ಮಾತು ನಿಮಗೆ ಈ ಮೂಲಕ ಇಷ್ಟಪಡ್ತೇನೆ. ಹೀಗೆ ಹಲವಾರು ಸಮಸ್ಯೆಗಳಿದ್ದಾವೆ. ನಾನು ಬೆಳಗ್ಗೆ ನಾನು ಸುಮಾರು 1 ತಾಸು DC ಅವರ ಹತ್ರ SP ಅವರ ಹತ್ರ ನಾನು ಮಾತಾಡಿದೆ. DC ಆಗಿ ಅದನ್ನ ತಾವು ಗಂಭೀರವಾಗಿ ಯೋಚನೆ ಮಾಡೋದಕ್ಕಾಗಲ್ಲ.
ಕೆಲವು ಮುಖಂಡರು ಹೊರಟಾಗಿದ್ದಾರೆ, ಕೆಲವು ಮುಖಂಡರು ಇಲ್ಲೇ ಇದ್ದೀವಿ. DCRE ನಲ್ಲಿ ಆಗ್ಬೇಕಾದಂತ ಕೆಲಸಗಳು ಚಾರ್ಜ್ ಶೀಟ್ ಆಗಿರ್ಬೋದು, 60 ದಿನಕ್ಕೆ ಸಲ್ಲಿಸಲೇಬೇಕಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಸಬೇಕು, ಅದನ್ನ ನಾನು ಹೇಳಿಲ್ಲ. ಮತ್ತೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಒಂದು ಕೇಸ್ಗಳು ಯಾರು ಕೊಟ್ಟರೆ ಅಟ್ರಾಸಿಟಿ ಬಗ್ಗೆ ಮತ್ತೆ ಕೌಂಟರ್ ಕೇಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ, ಅದನ್ನ ಯಾರೋ ಸಹೋದರರು ಮಾತಾಡಿದ್ರು, ಅದನ್ನ ನಾನು ಗಂಭೀರವಾಗಿ ಯೋಚನೆ ಮಾಡಿದ್ದೆ. ಯಾಕಂತಂದ್ರೆ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ, ಅದು ಗೊತ್ತಾಗುತ್ತೆ ಹೊರನೋಟಕ್ಕೆ ರಾಜಿ ಮಾಡ್ಕೋಬೇಕು ಇದು ಅಂತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನ ನಾನು SP ಅವರಿಗೆ ಬೆಳಗಿನಿಂದ ಹೇಳಿದ್ದೀನಿ. ಇದನ್ನ ನೀವು ಆದಷ್ಟು ಮಟ್ಟಿಗೆ ಏನಾಗ್ತದೆ, ಅಟ್ರಾಸಿಟಿ ಆದ ಕೂಡಲೇ ಒಂದು 15 ವಿಟ್ನೆಸ್ ಹಾಕ್ಬಿಡೋದು, 15 ವಿಟ್ನೆಸ್ ಹಾಕ್ಬಿಟ್ಟು ಅರ್ಥ ಏನಪ್ಪ ಅಂದ್ರೆ ಅದು ಡೈಲ್ಯೂಟ್ ಆಗುತ್ತೆ ಕೇಸ್. ಆ ಡೈಲ್ಯೂಟ್ ಮಾಡ್ಲಿಕ್ಕೋಸ್ಕರ 10 ಜನ ಆಗ್ತಾರೆ. ಇದೆಲ್ಲ ಗೊತ್ತಿದೆ. ಬಹುಪಾಲು ನಿಮಗೆ ಹುಬ್ಳಿದಲ್ಲಾದಂಥ ಪ್ರಕರಣ ತಮ್ಮ ಸಹೋದರ ಗೊತ್ತಿದೆ ನಿಮಗೆ, ಮಾನ್ಯ ಪ್ರಕರಣ. ಅಲ್ಲಿ ನೋಡಿ ಬರೀ 5 ಮನೆ 6 ಮನೆ ಪರಿಸ್ಥಿತಿ ಮನೆಗೆ ಅದು ಅಸ್ಪೃಶ್ಯ ಸಮುದಾಯ ಸೇರಿದಂತ ಮನೆಗಳಿದ್ದಾರೆ. ಅಂತ ಒಂದು ಪ್ರಕರಣದಲ್ಲಿ ಸುಮಾರು 13 ಜನ 12 ಜನ ನಾವು ವಿಟ್ನೆಸ್ ಹಾಕ್ತಾರೆ ಅಂತಂದ್ರೆ ಏನಾಗುತ್ತೆ ಕೇಸ್, ಅದು ಇಂಥಕ್ಕಂಥವ್ರು ಬಿಟ್ಬಿಟ್ಟು ಬೇರೆಯವ್ರು ಸಾಕಂತ ಅಂತ ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಅಲ್ಲಿಂದ ಕನ್ವಿಕ್ಷನ್ ರೇಟ್ ಕರ್ನಾಟಕ ಡಿಕ್ರೀಸ್ ಕೂಡ ನಾವು ಮಾಹಿತಿ ಬಂದಿದೆ. ಇದನ್ನು ಕೂಡ ನಾವು ಗಂಭೀರವಾಗಿ ನಾವು ಏಪ್ರಿಲ್ 12ನೇ ತಾರೀಕು ಅಥವಾ 10ನೇ ತಾರೀಕಿನ ದಿವಸ ಹಲವಾರು ಗುಂಪು ವಿಚಾರಗಳನ್ನ ನಾನು ತಿಳ್ಕೊಂಡು ನಾನು ಸುಮಾರು 18 ಪಾಯಿಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತು ನಿಮಗೆ ನಾನು ಹೇಳ್ತೀನಿ.